ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೊದಲನೇದಾಗಿ ಒಂದು ಮಾತನ್ನು ಹೇಳ್ತೀನಿ. ಹಕ್ಕಿ ಹಾರಲಿ ಎಷ್ಟೇ ಎತ್ತರದಲ್ಲಿ, ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ. ಹಕ್ಕಿ ಹಾರಲಿ ಎಷ್ಟೇ ಎತ್ತರದಲ್ಲಿ, ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ. ಕಲಾವಿದ ಬೆಳೆಯಲಿ ಎಷ್ಟೇ ಎತ್ತರದಲ್ಲಿ, ದೇಶ ವಿದೇಶದಲ್ಲಿ. ಕಲೆಯ ಸಾರ್ಥಕಗೊಳಿಸಿಕೊಳ್ಳಲು ಬರಬೇಕಿಲ್ಲಿ ಗವಿಸಿದ್ದಪ್ಪನ ಮಡಿಯಲ್ಲಿ. ಅಪ್ಪರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ, ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಇಷ್ಟಕ್ಕಿಂತ ಜಾಸ್ತಿ ಹೊಗಳಿಕ್ಕಾಗದಲ್ಲ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಅಕ್ಕ ಹಂಗ ಅನ್ಬಾರ್ದವ. ಲಕ್ಷ ಬಟ್ಲು ಮಂದ್ಯಾಗ ನಾ ಏನೋ ಅಂದಿಲ್ಲ, ನಾ ಏನೋ ಮಾತಾಡ್ಲಿ ಅಂದಿರಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಈಗ ನೋಡ್ರಿ, ಇಷ್ಟ ತಾಯಂದಿರು ಹೊಗಳಿನಲ್ಲ, ಇಷ್ಟು ಹೊಗಳಿದ್ರೂ ನೀವು ಚಪ್ಪಾಳಿ ತಟ್ಟಲಿಲ್ಲ. ಕೇಳಿ ಕೇಳಿ ಬಡಿಸ್ಕೋಬೇಕು ನಾವು. ಕಾಲ ಭಾಳ ಸಮ ಇದೇ ನಮ್ಮ ಹುಲಿಗಳಿಗೆ ಹೇಳ್ಬಿಟ್ರೆ ನನ್ನ ಕೆಳಗೆ ಇಳಿಸ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರ. ಹೆಣ್ಮಕ್ಳಷ್ಟೇ ಚಪ್ಪಾಳಿ ತಟ್ರಿ ಅಮ್ಮ, ಹೆಣ್ಮಕ್ಳಷ್ಟ ನೋಡಿ. ಚಪ್ಪಾಳಿ ಅಂದ್ರೆ ಹೆಂಗಿರ್ತಾವ ನೋಡ್ರಿ. ಈಗ ಗಂಡ್ಮಕ್ಳು ಅವು ಹುಲಿನೇ. ಅವು ಜಾತ್ರೆಯಾಗಿದ್ರು ಹುಲಿನೇ, ಮನೆಯಾಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ. ಆದ್ರೆ ಎಲ್ಲ ಕಡೆ ಹುಲಿ ಒಂದ ಹೋರಾಡ್ತಿರ್ತದೆ, ಮನೆಯಾಗ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಮ್ಯಾಲೆ ಚಾಮುಂಡೇಶ್ವರಿ ಇರ್ತಾಳ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಹುಲಿ ಸೈಲೆಂಟ್ ಆಗಿರ್ತದೆ. ಹಂಗ ನಾನಂದೆ ಮಹಿಳೆಯರಿಗೆ, ನಾನು ಎಲ್ಲ ಕಡೆ ನೋಡಿದ ಹಾಗೆ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ ಇರ್ತದೆ. ಯಾಕಂದ್ರೆ 2024 ಲೀಸ್ಟ್ನಲ್ಲಿ ತೆಗೆದು ನೋಡಿದಾಗ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ. ಯಾಕಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗೋದು ಸಹಜ. ಈಗ ನೋಡಿ, ಜಾತ್ರೆಗೆ ಬಂದಿರ್ತಾರೆ, ಎಲ್ಲ ಕಡೆ ಫುಲ್ ಮೇಕಪ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ರಾತ್ರಿ ಮನೆಗೆ ಹೋದ ತಕ್ಷಣ ಮೇಕಪ್ ತೆಗೆದು ಮಕ್ಕೊಂಡ್ಬಿಡ್ತಾರ. ಯಮಧರ್ಮ ತಗೋಬೇಕಂತ ಬರ್ತಾನ, ಅವ್ನು ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತು ಅವನಿಗೆ. ಈ ಜಾತ್ರೆಗೆ ಒಂದ್ ನಮನೆ ಕಂಡ್ಲು ಯಮ್ಮ, ಇಲ್ಲಿ ಒಂದ್ ನಮನೆ ಹೇಳ, ಹೌದೋ ಅಲ್ಲೋ ಅಂತಂದು ಬಗಲಾಗ ಮಲಗಿರ್ತದಲ್ಲ. ಇದು ಹೆಂಗಿದ್ರು ಒಂದೇ ಟೈಪ್ ರೀ. ಇದು ಜಾತ್ರೆ ಆಗಿದ್ರು ಒಂದೇ ಟೈಪ್, ಮದುವೆ ಆಗಿದ್ರು ಒಂದೇ ಟೈಪ್. ಹೆಗಲ ಮೇಲೆ ಟವಲ್ ಲುಂಗಿ ಹಾಕೊಂಡು ಅಗಲ ಮಕ್ಕೊಂಡ್ಬಿಟ್ಟಿರ್ತದ. ಇದನ್ನೇ ಎತ್ಕೊಂಡು ಹೋಗ್ಬಿಡ್ತಾನೆ. ಯಾಮದರಮ್ಮ ಹೋಯ್ದಿದ್ದು ಲಿಸ್ಟೇ ಬೇರೆ, ಬಂದಿದ್ದು ಲಿಸ್ಟೇ ಬೇರೆ ಅಲ್ರಿ ಅಂತಾರೆ. ಗಂಡ್ಮಕ್ಳು ನನ್ನ ಹೆಣ್ಮಕ್ಳು ನನಗ ಕನ್ಫ್ಯೂಸ್ ಮಾಡ್ಯಾರಲಿ ಅಲ್ಲಿ ಅಂದ್ರೆ. ಅವ್ರು ಚಲೋ ಮೇಕಪ್ ಮಾಡ್ಕೊಂಡ್ ಬರ್ತಾರ. ಅವ್ರು ಮನೆಗೆ ಹೋದ ತಕ್ಷಣ ತೆಗೆದು ಬಿಡ್ತಾರೆ. ಯಾರು ಗೊತ್ತಾಗಲ್ಲ, ಕೈ ಸಿಕ್ಕರಿಗೆ ಹಾಕೊಂಡ್ ಬಂದ್ಬಿಡ್ತೀನಿ ಅಂತಾರೆ. ಹಂಗೇನಿಲ್ಲ. ಆದ್ರೆ ಇಲ್ಲಿ ಫೋಟೋಗ್ರಾಫರ್ಗೆ ತುಂಬ ಧನ್ಯವಾದಗಳು. ಕಷ್ಟಪಡ್ತಿದ್ದೀನಿ ನಾನು, ನಿಮ್ಮದು ಫೋಟೋ ತೆಗಿತಾರ. ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದ್ರೆ ಫೋಟೋಗ್ರಾಫರ್ ಅಂತೀರಿ. ಯಾಕಂದ್ರೆ ನಮ್ಮ ಮದುವೆಗೆ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಲ್ಲ, ಫೋಟೋಗ್ರಾಫರ್ ಮಾತ ಕೇಳ್ತಿರ್ತಾಳ. ಇವ್ರಿಗೊಂದು ಕೆಟ್ಟ ಅಭ್ಯಾಸ, ಚಲೋ ಅಭ್ಯಾಸ. ಈ ಕಡೆ ನೋಡ್ರಿ ಅಂತಿರ್ತಾರ ಅವ್ರು. ಈ ಕಡೆ ನೋಡ್ರಿ ಅಂತಿರ್ತಾರ. ಮದುಮಗನಿಗೆ ಹೇಳ್ದ, ನೋಡು ಈ ಕಡೆ ನೋಡ್ಕಂತ ತಾಳಿ ಕಟ್ಟು, ಒಂದು ಚಲೋ ಫೋಟೋ ತೆಗಿತೀನಿ ಅಂತ. ಆಯ್ತು, 1 2 3 ಅಂದ. ಈ ಕಡೆ ನೋಡ್ಕಂತ ತಾಳಿ ಕಟ್ಟಿಬಿಟ್ಟ. ಯಾರಿಗೆ ಕಟ್ಟಿ? ನಾ ಹುಡುಗಿ ಹೋಗ. ಇದೇನ್ರಿ ಮಿಸ್ಟೇಕ್ ಆಯ್ತಲ್ರಿ ಅಂದವ. ಮಿಸ್ಟೇಕ್ ಏನಾಗೇನು ಇನ್ನೂ ಮಾಡಿದ್ದು? ಈ ಕಡೆ ನೋಡ್ಕಂತ ಕಟ್ಟಿಬಿಟ್ಟಿನ ಯಾರ ಬಗ್ಗಿಬಿಟ್ಟಾರ. ಹಂಗ ಈಗ ಹೆಣ್ಮಕ್ಳು ನಾನು ಬಹಳಷ್ಟು ಸಲ ನೋಡ್ತಿರ್ತೀನಿ, ಸ್ಕೂಟಿ ನಡೆಸ್ತಿರ್ತಾರ. ನೋಡ್ಬೇಕು, ಭಾರಿ ನಡೆಸ್ತಿರ್ತಾರೆ. ಮೊನ್ನೆ ಪೊಲೀಸ್ ಸ್ಟೇಷನ್ ಇದೆ, ಕೊಪ್ಪಳದಾಗ ಬಂದ ಪೊಲೀಸ್ ಸ್ಟೇಷನ್ಗೆ ಕೇಸ್ ತಗೋರಿ ಅಂದ. ಪೊಲೀಸರು ತಗೊಳವಲ್ರು. ಎದಕ್ಕ? ಹೆಣ್ಮಗಳು ಸ್ಕೂಟಿ ತಗೊಂಡು ಹೊಡೆದಾಳ್ರಿ ಅಂದ. ಪೊಲೀಸರು ಬೈದ್ರು, ಮನುಷ್ಯ ಐತಿ ಏನಿದ್ದೆ, ಹೆಣ್ಮಕ್ಳು ಸ್ಕೂಟಿ ತಗೊಂಡ್ ಬರಕಲ್ಲಕ ನೀನು ಮಗನೇ ಫುಟ್ಪಾತ್ ಮ್ಯಾಗ ಹೋಗ್ಬೇಕು. ನೀನು ಗೊತ್ತಾಗಲ್ಲ ನಿನಗ? ನಮಗ ಬೈತಿರಲ್ರಿ ನೀವು. ಫುಟ್ಪಾತ್ ಮ್ಯಾಗಲ್ರಿ, ಹೊಲ್ದಾಗ ಕೆಲಸ ಮಾಡ್ತೀನಿ. ಅಲ್ಲಿ ಬಂದು ಹೊಡೆದಾಳ. ಈಗ ಕೇಸ್ ತಗೊಂತಿರಲ್ಲ ನಂದು. ಬರಬರಿ ತಗೊಂತಿಮ್ಮ ಅಂದ. ಆದ್ರೂ ಹೇಳಿದ್ರೆ, ಈಗ ಒಂದು ಮಾತು ಹೇಳಿದ್ರು, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಯಾಕಂದ್ರೆ ಹೌದಲ್ರಿ ಸರ್,
ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಸೋದ್ರಲ್ಲಿ, ನಮ್ಮವರು ನಿಮ್ಮವರು ಅಂತ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಈ ಸಭೆಯಲ್ಲಿ. ಯಾಕಂತ ಕೇಳ್ರಿ, ನಾವು ಉದಾಹರಣೆ ಹೇಳ್ತೀನಿ, ಸರಿಯಾಗಿದ್ರೆ ಚಪ್ಪಾಳಿ ತಡ್ರಿ. ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂತೀರಿ ಅಂದ್ರೆ, ನಮ್ಮ ಮನೆಗೆ ನಮ್ಮ ತಂಗಿ ಆಳ, ನಮ್ಮ ತಂಗಿನ ನಾನು ಹೇಳ್ತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಕರ್ಕೊಂಡೋಗಲ್ಲ. ಅದು ನಾನು ಹಂಗಲ್ಲ. ನಮ್ಮ ಹೆಂಡತಿ ತಂಗಿ ಇದ್ದಾಳ, ಅಲ್ಲ ತಪ್ಪು ತಗೋಬೇಡ ಸರಿ ಹೇಳ್ತೀನಿ ಪೂರ. ಅವ್ರನ್ನ ಬಹಳ ಪ್ರೀತಿಯಿಂದ ಓದಿಸಿ ಬರೆಸಿ ಮದುವೆ ಮಾಡಿ ಕೊಟ್ಟುಬಿಟ್ಟೆ. ಈ ನೋಡಿ, ಈಗೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮನುಷ್ಯ ಬಸ್ನಾಗ ಹತ್ತಿದ ತಕ್ಷಣ ಬಹಳ ಟಯರ್ಡ್ ಆಗಿರ್ತದೆ. ಬಸ್ಸಿನ ಹೋಗಿ ಹತ್ತಿ ಕೂತಾನ ತಕ್ಷಣ ಬಗಲಾಗ ಒಂದು ಹೆಣ್ಮಗಳು ಕೂತಿರ್ತಾಳ, ಹೋಗಿ ನಿದ್ದಿಗಣ್ಣಾಗ ಆಕಿನ ಭುಜದ ಮೇಲೆ ತಲೆ ಇಟ್ಟು ಮಕ್ಕೊಂಡ್ಬಿಡ್ತಾನ. ಮಕ್ಕಳ ತಕ್ಷಣ ಆಕಿ ಬಸ್ ನಿಲ್ಲಿಸಿ ಅವನ್ನ ಕರೆಸಿ ಡ್ರೈವರ್ ಕಂಡಕ್ಟರ್ ಬಡಿಸಿಬಿಡ್ತಾಳ. ಹೃದಯ ಶ್ರೀಮಂತಿಕೆಯಲ್ಲಿ ಅಷ್ಟು ಶ್ರೀಮಂತಿಕೆ ಅಲ್ಲೋ. ಅದ ಹುಡುಗರು ಆಲೋಚನೆ ಮಾಡ್ರಿ ನೀವು. ಒಬ್ಬ ಹುಡುಗ ಕುಂತಿದ್ದ, ಒಬ್ಬ ಹುಡುಗಿ ಬಂದು ಅವನ ಬಗಲಾಗ ಭುಜದ ಮೇಲೆ ತಲೆ ಇಟ್ಟು ಮಕ್ಕೊಂಡ್ಲಂದ್ರ ಅವ ಇಲ್ಲ ಗಿಣಿಗೇರಿಗೆ ಇಳಿಬೇಕು. ಅವ ಇಳಿಯದೇ ಇಲ್ಲ. ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗಿ ಬುಟ್ಟು ಬರ್ತಾರ. ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಅಪಾರವಾದ ಗೌರವ, ಪ್ರೀತಿ. ಕಾರ್ಯಕ್ರಮ ಹೋಗ್ಬೇಕಾದ್ರೆ ನಾನು ಮೊದಲು LIC ಏಜೆನ್ಸಿ ಮಾಡ್ತಿದ್ದೆ. ಹೇಳಕ್ಕೆ ನಿಮ್ಗೆ ಘಟನೆ ಹೇಳ್ತೀನಿ. ನಾನು ಭಾಳ ದಿವಸ ಒಂದು ಪಾಲಿಸಿ ಕೊಡ್ತಿದ್ದಿಲ್ಲ. ಯಾರು ಕೇಳಿದ್ರೆ ಕೇಳ್ತಿದ್ದೆ, ಪಾಲಿಸಿ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ. ಆದ್ರೆ ಒಬ್ರಿಗೆ ಬೆನ್ನು ಹತ್ತಿದ್ದೆ, ಒಂದು ಅಕ್ಕ ಒಂದು ಪಾಲಿಸಿ ಕೊಡಿಸ್ರಿ ಅಣ್ಣವ್ರದ್ದು ಅಂದೆ. ಅಣ್ಣವ್ರು ಅಧ್ಯಕ್ಷ ಆಗಿಬಿಟ್ರು, ಪಾಲಿಸಿ ಕೊಟ್ಬಿಟ್ರು. ಒಂದು 5 ಲಕ್ಷ ಪಾಲಿಸಿ ಮಾಡಿಸಿದ ಮ್ಯಾಗ ಅದು ಏನು ನನ್ನ ದೈವನೂ ಗೊತ್ತಾಗಲಿಲ್ಲ. ಅವ್ರು 6 ತಿಂಗಳದಾಗ ಹೋಗ್ಬಿಟ್ರು. ನಾನು ಅವ್ರ ಮನೆಗೆಲ್ಲ ಚೆಕ್ ಪಾಕ್ ಹೋಗಿ ಕೊಟ್ಟ ಮೇಲೆ ನನಗನಿಸ್ತು, ಯಾಕಾರ ಹಿಂಗೆ ಆಗ್ಬಿಡ್ತಪ್ಪ, ಕೆಟ್ಟ ಘಟನೆ ಅಂದೆ. ಅವ್ರು ನನಗೆ ಫೋನ್ ಮಾಡಿದ್ರು, ಅಣ್ಣ ಮನೆಗೆ ಬಾ ಅಂದ್ರು. ನಾನು ಎದೆ ಹೊಡೆದು ಬಿಡ್ತು. ಏನಾಯ್ತಪ್ಪ ಇದು ಅನ್ಕೊಂಡೆ. ಮನೆಗೆ ಹೋದೆ, ನೋಡ್ತೀನಿ 150 ಮಂದಿ ಹೆಣ್ಮಕ್ಳು ಕುಂತು ಬಿಟ್ಟಾರ. ಎದೆ ಹೊಟ್ಟು ಮಂತ್, ಏನಪ್ಪ ಇಷ್ಟು ಮಂದಿ ಹೆಣ್ಮಕ್ಳು ಸೇರ್ಯಾರ. ಅಕ್ಕ ಏನಾಯ್ತಕ್ಕ ಅಂದೆ. ಆಕೆ ಮೈಕ್ ತಗೊಂಡ್ಲು, ಮಾತೆಯರೇ ಮಹಿಳೆಯರೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ, ಅಣ್ಣನ ಕರೆಸಿದ್ದೀನಿ ನಾನು. ಏನಕ್ಕ ಏನು ಮಾಡ್ತೀರಿ ಅಂದ. ಇಷ್ಟು ಮಂದಿ ಹೆಣ್ಮಕ್ಳು LIC ಪಾಲಿಸಿ ಮಾಡಿಸ್ತೀನಿ ಅಂತ ಹೋಗಿದ್ರು. ನಾನು ಬ್ಯಾಡ ಅಂತ ತಡೆ ಹಿಡಿದೀನಿ. ಯಾಕ? ಅಣ್ಣನ ಕೈಗುಣ ಚಲೋ ಅದ, ಅಣ್ಣನ ತಲೆ ಮಾಡಿಸ್ರಿ, ಅಣ್ಣ 6 ತಿಂಗಳದ ರಿಸಲ್ಟ್ ಕೊಡ್ತಾನ ಅಂದ. ಇದು ರಿಸಲ್ಟ್ ಅನ್ರಿ ಅಂದ. ಅಕ್ಕ ಪಾಲಿಸಿ ಚಲೋ ಮಾಡಿಸ್ತಾನೆ ಅಂತ ಹೇಳ್ಬೇಕವ, ರಿಸಲ್ಟ್ ಕೊಡ್ತಾನೆ ಅಂದ್ರೆ ಹೆಂಗಿದು ಅಂದೆ. ಇರ್ಲಿಲ್ಲ, ಬೇರೆ ಬೇರೆ ಕಡೆ ಹೊಂಟಿದ್ರಿ ಇವರು. ನಾನು ಗಟ್ಟಿ ಧೈರ್ಯ ಮಾಡೀನಿ, ಯಾಕಂದ್ರೆ ನಿನ್ನ ಮೇಲೆ ನನಗೆ ವಿಶ್ವಾಸ ಐತೆ ಅಂದಕ್ಕೆ. ಈ ವಿಶ್ವಾಸ ಬೇರೆ ಮ್ಯಾಗ ಇದ್ರ ಮ್ಯಾಗ ಇಡಬೇಡ ಅಂದೆ. ಹಂಗ ನಾನು ಏನಂದ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಚಂದ್ರಣ್ಣವ್ರು ಕರ್ಕೊಂಡು ಬಂದರು. ಮುಂಜಾನೆ ಗುರುಗಳು ಆಶೀರ್ವಾದ ಮಾಡಿದರು. ಅದಕ್ಕೆ ಅದೃಷ್ಟ ಅದು ಅದೃಷ್ಟ ಯಾರಿಗೆ ಹೆಂಗ್ ಬೇಕಾದ್ರೂ ಬರಬಹುದು ಅಂತ ಹೇಳ್ತಾ, ಇವತ್ತಿಂತ ಭವ್ಯವಾದ ಪವಿತ್ರವಾದ ವೇದಿಕೆ, ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣದ ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣದ ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಇಂಥ ವೇದಿಕೆಯನ್ನು ಕರೆಲಿಸಿಕೊಟ್ರು ಗುರುಗಳಿಗೆ ತುಂಬು ಹೃದಯದ ಅನಂತ ನಮಸ್ಕಾರಗಳು ಹೇಳ್ತಾ, ಒಂದ್ಸಾರಿ ಗಂಗಾವತಿಗೆ ಗುರುಗಳು ಬಂದಿದ್ರು. ಬಂದಾಗ ನಾನು ಏನ್ ಮಾಡಿದೆ, ಮನೆಯಾಗ ಊಟಕ್ಕೆ ಕೂತ್ಕೊಂಡಿದ್ದೆ. ನನ್ನ ಹೆಂಡತಿಗೆ ಅಂದೆ, ಸ್ವಲ್ಪ ಬಿಸಿ ಅನ್ನ ಹಾಕಿ ಸ್ವಲ್ಪ ತುಪ್ಪ ತೊಂಬ ಅಂದೆ. ತುಪ್ಪ ಎಲ್ಲ ಆಗೋಗೈತೆ ಅಂದ. ನಾನಂದೆ 15 ದಿವಸದಿಂದ 1 kg ತಂದಿನಿ, ಆಗಿ ಹೋಗೈತೆ ಅಂತೀಯಲ್ಲ, ಆ ಗಿಂಡೆಗೆ ಐತೆ ಒಳಗಂದೆ. ಎಲ್ಲೇ ಗಿಂಡೆಗೆ ಇಲ್ಲ ಆಗಿ ಹೋಗೈತೆ ಅಂದ್ಲು. ಐತ್ ನೋಡು ಅಂದೆ. ಇಲ್ಲೋ ಅಂತ ನೋಡಿ ಗಿಂಡೆ ಒಗದು ಬಿಟ್ಲು. ಬಂದು ಹಣಿಗೆ ಬಂದು ರಪ್ಪ ಅಂತ ಬಿತ್ತು, ದೊಡ್ಡ ಗುಮಟಿ ಆಗಿಬಿಡ್ತು ಹಣಿಗೆ. ನಾನು ತಕ್ಷಣ ಅಪ್ಪರು ಬರ್ರಿ ಅಪ್ಪರ ಅಂತಂದೆ. ಮನೆಗೆ ಬಂದರು, ಕೂತ್ಕೊಂಡಿದ್ರು. ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗೆ ನೋಡಿದೆ, ನನ್ನ ಹಣಿಗೆ ಒಂದು ಗುಮಟಿ ಆಗಿಬಿಟ್ಟಿತ್ತಲ್ಲ. ಅಪ್ಪರು ಅಂದ್ರು, ಏನಾಗೈತಿ ಅಂದ್ರೆ, ಇಲ್ರಿ ಅಪ್ಪರಿಗೆ ಮತ್ತೆ ಹೆಂಗೆ ಹೇಳ್ಬೇಕು, ಹೇಳ್ತಿ ಬರ್ದಾಳ ಅಂತಂದು. ಬಾಗಲು ಬಡ್ದೈತ್ರಿ ಅಪ್ಪರ ಅಂದ್ರೆ. ಆವಾಗ ಅವ್ರಂದ್ರು, ಏನಿಲ್ಲ ತಮ್ಮ ಒಂದು ಕೆಲಸ ಮಾಡು, ಅರಿಶಿನ ಐತನ ಮನ್ಯಾಗ ಅಂದ್ರು. ಹ್ಞೂ ರೀ ಅಪ್ಪರ. ಅರಿಶಿನ ತೊಂಬ, ಅದ್ರಾಗ 2 ಚಮಚ ತುಪ್ಪ ಹಾಕಿ ಅಂದ್ರು. 2 ಚಮಚ ತುಪ್ಪ ಹಾಕ ಅಂದ್ಬಿಟ್ರು. ನಾನಂದೆ, ಅಪ್ಪರ 2 ಚಮಚ ತುಪ್ಪ ಇತ್ತಂದ್ರೆ ಗುಮಟಿ ಹಾಕ್ತಿದ್ದಿಲ್ರಿ. ಹಂಗ ಭಾಳ ವರ್ಷ ಮದುವೆ ಆಗ್ಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ಆಗ್ತದ್ರಿ. ನನಗೆ 40 ವರ್ಷ ಆಗಿತ್ತು. ಪೂರ ದಪ್ಪದನ ಅಂತ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು. ಹಾಗಾಗಿ ಲಾಸ್ಟ್ಗೆ ಈ ಕಾರ್ಯಕ್ರಮ ಮೊದಲೇ ಹೇಳಿದೆ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಅಂದೆ, ಒಬ್ಬರನ್ನ ಬಿಟ್ಟು ನಮ್ಮ ಹೆಂಡತಿನ ಬಂದು ಕುಂತಾಳ್ರಿ. ಹಾಗಾಗಿ ನಾನು ಕನ್ಯೆ ನೋಡಿದ್ರೆ ಯಾರು ನೋಡಿದ್ರು ಬೇಡ ಅಂದ್ರು ಬಿಟ್ಬಿಟ್ಟಿದ್ರು. ನನಗೆ ಹೇಳಿದ್ರು, ನೀವು ಭಾಳ ಮಾತಾಡ್ತೀವಿ, ಮೈಕ್ ಕಂಡಾಗ 40 ನಿಮಿಷ ಮಾತಾಡ್ತಿದ್ದಿ, ಹಾಗಾಗಿ ಯಾರು ಮಾತಾಡ್ಕೊಂಡವಲ್ರು, ಈ ಒಂದು ಹುಡುಗಿ ತೋರಿಸ್ತೀನಿ, ಒಟ್ಟು ಮಾತಾಡಬೇಡ ಅಂದ್ರು.
ಹೋಗಿ ಕುಂತೆ, ಆಕಿನ ಬಂದು ಕುಂತ್ಲು, ನಾನು ನೋಡಿದ್ಲು, ನಾ ಆಕಿನ ನೋಡಿದೆ, ನಾ ಮಾತಾಡಲಿಲ್ಲ. ಒಳಗೆ ಹೋಗಿ ಬೇರೆ ನ್ಯೂಸ್ ಪಾಸ್ ಮಾಡಿಬಿಟ್ರು. ಹುಡುಗ ಮೂಕ ಆನಂದ್ಲು. ಮೂಕ ಆನಂದ್ಕೊಂಡು ಟೆನ್ಷನ್ ಆಗಿಬಿಡುತ್ತೆ ನನಗೆ. ನಾನು ಹೆಂಗೆ ಈಗ ಪ್ರೂವ್ ಮಾಡಿ ತೋರಿಸ್ಬೇಕು ಮೂಕ ಅಲ್ಲ ಅಂತ ಹೇಳ್ಕೊಂಡು. ನಮ್ಮ ಮಾಮ ಅಂತ ಮಾತಾಡ್ಸಂದ. ಬಂದು ಕುಂತ್ಲು, ಟೆನ್ಷನ್ ಆಗಿಬಿಟ್ಟಿತ್ತು. ಮಾತಾಡಿಸಿದೆ, ಅಕ್ಕರ ಆರಾಮ್ ರೀ ಅಂದೆ. ಆರಾಮ್ ಬರ್ರಿ ಅಣ್ಣಾರ ಅಂದ್ರ. ಏನು ಮನುಷ್ಯ ಅಲ್ಲಿ ಕನ್ಯೆ ನೋಡಕ್ ಬಂದು ಅಕ್ಕರ ಆರಾಮ್ ಅಂತೀಯಲ್ಲ, ಮತ್ತೆ ಏನು ಮಾಡ್ಬೇಕ್ರಿ? ಮಾತು ಟೆನ್ಷನಾಗ ಬರಲಿಲ್ಲ. ಬೇರೆ ಏನ್ರಿ ಮಾತಾಡಿಸ್ತಾವ ಅಂದೆ. ಎಷ್ಟು ಮಂದಿ ಅಣ್ತಂಬ್ರಿ ಅಂದೆ. 3 ಇದ್ದರಿ, ಈಗ 4ನೇದ ಬಂದು ಸಿಕ್ಕಾನ ಅಂದ್ರೆ. ಹಂಗೂ ಹಿಂಗೆ ಭಾಳ ಎಕ್ಕಲಾಡಿ ಮದುವೆ ಆದ್ರಿ. ಮದುವೆ ಆದ್ಮೇಲೆ ಅವತ್ತಿನ ದಿವಸ ನಮ್ಮ ಮನೆ ಎದುರಿನ ಒಬ್ಬ ಮದುವೆ ಆಗ್ಯಾನ. ಅವ್ನು ದೊಡ್ಡ ಲೆಕ್ಕ 8 ಗಂಟೆಗೆ ಒಂದು ಚೇರ್ ಹಾಕ್ತಿದ್ದ. 8 ಗಂಟೆ 5 ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕೂಡಿಸಿದ್ದ. 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂವು ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದು ನನ್ನ ಹೆಂಡತಿ ನೋಡ್ಬಿಟ್ಲು. ನೀವು ಹಂಗೆ ಮಾಡ್ರಿ ಅಂದ್ಲು. ಯಾರಿಗೆ ಮಾಡ್ಬೇಕು? ನಾವೊಂದು ಶ್ರೀಮಂತರಲ್ಲ ಏನಲ್ಲ. ನಾನು ಹುಡುಕಾಡಿದೆ, ಯಪ್ಪ ಏನ್ಲಿ ಎಂತ ಟೆನ್ಷನ್ ಮಾಡಿದ್ದಿ, ನಿಂದು ಏನು ಬಿಸ್ನೆಸ್ ಅಂದೆ. ನಾನು ಅವಾಗ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ, ನಾನು ಬಿಸ್ನೆಸ್ ಮಾಡ್ತಿದ್ದೆ. ಅವ ಹೇಳಿದ, ನಂದು ಹೂವಿನ ಅಂಗಡಿ ಆದ್ರಿ. 8 ಗಂಟೆ ತನಕ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ, ಉಳಿದು 8 ಗಂಟೆ 5 ನಿಮಿಷಕ್ಕೆ ಹೋಗ್ತೀನಿ, ನಾನು ಹೆಂಡತಿ ಮೇಲೆ ಹಾಕ್ತೀನಿ ಅಂದವ. ಎಂತ ಪುಣ್ಯಾತ್ಮಲೆ ಅಂದೆ. ನಾನು ಹೆಂಡತಿಗೆ ಹೋಗಿ ಹೇಳಿದೆ, ಯಾವುದು ಹೂವಿನ ಅಂಗಡಿ ಅದ, 8 ಗಂಟೆ ತನಕ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾನ. ಅದಾದ್ಮೇಲೆ ಹೋಗಿ ಹೆಂಡತಿ ಮೇಲೆ ಹಾಕ್ತಾನ. ನಂದು ಕಾರ್ಪೊರೇಟ್ ಬಿಸಿನೆಸ್ ಅದ, ಹೆಂಗೆ ಮಾಡಲಿ? ಅವತ್ತು ಮುಚ್ಚಿದ ಬಾಗಲ ತೆಗಿಲಿಲ್ಲ. ನಾನು ಹೇಳಿ ಬೇಡಪ್ಪ ಅಂತ. ಅದಕ್ಕೆ ನಮ್ಮ ಎಲ್ಲರ ಕಡೆ ಹಾಕ್ತಿದ್ದು. ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಅಪಾರ್ಟ್ಮೆಂಟ್ ಆಗ್ಯಾನೆ. ಏನು ಕೇಳ್ತೀವಿ ಅದೇ ಗುಂಗಿನಾಗಿರ್ತೀವಿ. ಈಗ ನೋಡ್ರಿ, ಇದಾದ ಮೇಲೆ 1 ತಿಂಗಳುಗಳ ಕಾಲ ಇದೇ ಸೌಂಡ್ ಕೇಳ್ತಿದ್ದು. ಜನ ಇದರ ಕಣ್ಣು ಮುಂದೆ ಕಣ್ಣು ಕಟ್ಟಿದಂಗೆ ಆಗ್ತದೆ. ಅಂತ ಒಂದು ಯಾವ್ದು ಕೇಳ್ತೀವಿ ಅದು. ನಮ್ಮ ಗೆಳೆಯ ಮೊನ್ನೆ ಅಪಾರ್ಟ್ಮೆಂಟ್ ಆಗಿದ್ದ, ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದ. ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಡ್ಯೂಟಿ ಹಾಕಿದ್ರು. ಅವ ಯಲ್ಲಮ್ಮನ ಗುಡ್ಡದಾಗ 24 ಗಂಟೆ 24x7 30 ದಿವಸ ಕೇಳಿದ್ದು ಒಂದೇ ಶಬ್ದ, ಧೋ ಧೋ ಧೋ. ನಾನು ಅವನಿಗೆ ಫೋನ್ ಹಚ್ಚಿಬಿಟ್ಟೆ. ಹಲೋ ಹಲೋ ಹಲೋ, ಏನಾತಲೋ ಅಂದೆ. ತಿಳಿಯವಲ್ತಲೇ ಅಪ್ಪ. ಹಲೋ ಹಲೋ, ಊರಿಗೆ ಬರ್ತಿಲ್ಲ ಅಂದೆ. ಬರ್ತೀನಿ ಇಲ್ಲ, ತಿಳಿಯವಲ್ತಲೇ ದೋಸ್ತ. ಹಲೋ ಹಲೋ. ಕೊನೆಯ ಒಂದು ಸನ್ನಿವೇಶವನ್ನು ಹೇಳಿ ಅಪ್ಪಾರ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ, ನಮ್ಮ ದೋಸ್ತ ಒಬ್ಬ ಇದ್ದ, ಏನು ಮಾಡ್ತೀವಿ, ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ ಇಡ್ತಿತ್ತು. ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ. ನಾಂದೆ, ಅಲ್ಲೋ ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ ಇಟ್ಟಿರ್ತೀಯಲ್ಲ ನೀನು, ಏನು ಊಟ ಗಿಟ್ಟ ಮಾಡ್ತಿಲ್ಲ? ಮಾಡ್ತೀನಿ, ಮಾಡಿದ್ರೆ 100 ರೂಪಾಯಿ ಇರ್ತಾವ ನನಗೆ. ಹೆಂಗ? ಏನಿಲ್ಲ, ನಾನು ಹೋಟ್ಲಿಗೆ ಹೋಗ್ತೀನಿ, ಹುಡುಕಾಡ್ತೀನಿ, ಚಲೋದು ಹೋಟ್ಲ್. ಲಾಸ್ಟಿಗೆ ಸಿರಾ ತೊಗೊಂಬಲ್ಲಿ ಅಂತೀನಿ. ಸಿರಾ ತರ್ತಾನ, ಇಟ್ಬಿಡ, ಒಂದು ನೊಣ ಹೊಡಿತೀನಿ, ಸಿರದಾಗ ಹಾಕ್ತೀನಿ, ಗಲಾಟೆ ಮಾಡ್ತೀನಿ. ಎಂತ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತೀರಿ, ಸಿರದಾಗ ನೊಣ ಹಾಕಿರಿ, ಗೊತ್ತಾಗಲ್ಲ ನಿಮ್ಗೆ. ಒದಿರಾಡಿ ಬಿಡ್ತೀನಿ. ಅವ ಕರಿತಾನ, 100 ರೂಪಾಯಿ ಕೊಡ್ತೀನಿ, ತೊಗೊಂಡು ಹೋಗಿ, ಒದಿರಾಡ್ಬೇಡ ಅಂತಾನ. ನಾನು ಇಷ್ಟ ಮಾಡ್ತೀನಿ ಅಂದವ. ವೆರಿ ಗುಡ್. ಇವನು ಅದೇ ಅದಕ್ಕೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾರಣದಲ್ಲಿ ಇವನ್ ತಲೆ ಒಂದೇ ಕುಂತು ಬಿಡ್ತು. ಸಿರದಾಗ ನೊಣ ಹಾಕ್ಬೇಕು. ಮಧ್ಯಾಹ್ನ ಊಟಕ್ಕೆ ಹೋದ ಮಾಲ್ತೇಶ್ ಕಾಣವಳಿಗೆ ಬಸ್ ಸ್ಟ್ಯಾಂಡ್ ಎದುರಿಗೆ ಕೊಪ್ಪಳದಾಗ ಹೋದ. ಊಟ ತೊಂಬ ಅಂದ, ತಂದ. ಶಂಗದೊಳಗೆ ತೊಂಬ ಅಂದ, ಎಳ್ಳೊಳಗೆ ಮಾಡಿರೇನು, ಎಲ್ಲ ಮಾಡಿ ನಿನಗೇನು ಬೇಕು ಹೇಳಂದು. 2 ತೊಂಬ ಸ್ಯಾಂಪಲ್ ಅಂದ. ತಂದು ಇಟ್ಟ ಮೇಲೆ ಲಾಸ್ಟ್ ಭಯಂಕರ ಉಂಡ್ಬಿಟ್ಟ. ಸಿರ ತೊಂಬ ಅಂದವ. ಹುಚ್ಚಿದ್ದೇನ ಮನುಷ್ಯ ಐತೆ ಅಂದ. ಸಿರ ಮಧ್ಯಾಹ್ನದಾಗ ಮಾಡ್ತಾರೆ, ಮುಂಜಾನೆ ಮಾಡ್ತೀವಿ ಅಂತ. ಸಿರ ಮಾಡಿಲ್ಲ, ಮತ್ತೆ ನಾವು ನೊಣ ಎದ್ರಾಗ ಹಾಕ್ಬೇಕು ಅಂದ. ಅಪ್ಪರ ಹತ್ರ ಒಂದು ಹುಡುಗ ಕರ್ಕೊಂಬಂದ್ರು. ಅವ್ 3 ಜನ ಮಕ್ಕಳು. ಅವ್ರಿಗೆ 3 ಜನ ಮಕ್ಕಳು. ಅವಕ್ಕೆ ಒಂದೊಂದು ಚಟ ಇತ್ರಿ. ಒಬ್ಬ ಹುಡುಗ ಯಾವಾಗಾರ 1 ನಿಮಿಷಕ್ಕೆ ಹಿಂಗೆ ತಿಕ್ಕದ ತಾಸಿನ್ಯಾಗ ಒಂದು 50-90 ನಿಮಿಷ ಹಿಂಗ 1 ನಿಮಿಷ ಬಿಡವ. ಇನ್ನೊಬ್ರು ಹಿಂಗೆ ಮಾಡವ. ಇನ್ನೊಬ್ಬ ಬರೀ ತಿಳಿ ಕರ್ಕೊಂಡ. ಇದು ನೋಡಿ ಸಾಕಾಗಿ ದೊಡ್ಡ ಶ್ರೀಮಂತರ ಮಕ್ಕಳು ಏನು ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಾಗ ಕೊಪ್ಪಳ ಅಜ್ಜರ ಹತ್ರ ಹೋಗ್ಬಿಡಮ್ಮ, ಅವ್ರು ಬಿಡಿಸ್ತಾರ. ಬರ್ರಿ ಅಪ್ಪರ, ಇವ್ರಿಗೆ ನಾನು ನೋಡ್ರಿ ಕನ್ಯೆ ನೋಡಕ್ ಹೋಗ್ತೀವಿ, ಎಲ್ಲಿ ಹೋದ್ರು ಬರೀ ಹಿಂಗೆ ಮಾಡ್ತಾರ, ಯಾರು ಕೊಡವಲ್ರು. ಇವು ಹಿಂಗೆ ಮಾಡ್ತಾವ, ಯಾರು ಕೊಡವಲ್ರು. ಒಬ್ಬ ತಿಳಿ ತೋರಿಸ್ತಾನ, ಅಪ್ಪರ ನೀವ ಬಿಡಿಸ್ರಿ. ಏನು ಬಿಡಿಸೋದಿಲ್ಲ, ಕಳಿಸ್ರಿ ಅವ್ರನ್ನ. ಬಂದು ಕೂತ್ರು. ಇವ್ರು ಏನಾಯ್ತು ರೀ, ಅಪ್ಪ ಒಂದು ಮಾತು ಹೇಳಿದ್ರು, ನೋಡು ತಮ್ಮ, ನಿನ್ನ ಮೇಲೆ ನನ್ಗೆ ಭಾಳ ಪ್ರೀತಿ ಅದ. 1 ಗಂಟೆಗಳ ಕಾಲ 3 ಜನ ನೀ ಹಿಂಗೆ ಮಾಡಬಾರ್ದು, ನೀ ಹಿಂಗೆ ಮಾಡಬಾರ್ದು, ನೀ ತಲೆ ತೋರಿಸ್ಬಾರ್ದು. ಆಯ್ತು ರೀ ಅಬ್ಬತ್ತಿ. ಕೂತ್ಕೊಂಡ್ರು. ತಡ್ಕೊಳೋದಾಗಲಿಲ್ಲ ಅವ್ರಿಗೆ. ಅಪ್ಪ 1 ನಿಮಿಷ ಆಯ್ತು, 2 ನಿಮಿಷ, 5 ನಿಮಿಷ, 10 ನಿಮಿಷ ಆಯ್ತು. ಒಬ್ಬ ಶುರು ಮಾಡಿದ. ಅಪ್ಪರ ಅಂದ, ಏನು ಜಾತ್ರೆಗೆ ಮಂದ್ರಿ
ನೀವು ಮ್ಯಾಗಿದ್ರಿ ಅಪ್ಪ ಕೆಳಗೆ ನೋಡ್ಲಿಲ್ರಿ ತೇರ್ರಿ ಹಿಂದ ಬಬ್ಬ ಮಂದಿ ಹಿಂಗ್ರಿ ಒಬ್ಬ ಒಬ್ಬರಿಗೊಬ್ರು ತಿಕ್ಕಾಡ್ತಾರೆ ಏನು ಗೊತ್ತಾಗೋತ್ ಯಾರಂದ ಅಪ್ಪರ ಅಂದ್ರು ಅಲ್ಲ ಮಗನ ಅಷ್ಟ್ರಾಗ ಇವು ಕೈ ಹಾಸ್ಬಿಟ್ಟ ಅವ ಬಗಲನ ನಮ್ಮ ಅಣ್ಣ ಇದು ಮಾಡಿಬಿಟ್ಟು ನಾನು ಹೆಂಗೆ ಮಾಡ್ಬೇಕು ಅಂತ ಅವನು 2 ನಿಮಿಷ ಬಿಟ್ಟು ಅಪ್ಪರ ಅಂದ ಏನು ನಿಂದೇನಂದ್ರು ಇವ ಬರೀ ಮಂದಿ ತೇರಿನಾಗ ನೋಡ್ಯಾನ್ರಿ ರೋಡ್ನಾಗ ನೋಡಿಲ್ಲ ಗಾಡಿ ಸೊಯ್ 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 ಗೊತ್ತಾಯ್ತು ಗುರುಗಳು ಈ ಮಕ್ಕಳು ಇದ್ರಾಗ ಇದು ಮಾಡಿಬಿಟ್ರು ಅವ ಏನು ಮಾಡಿಬಿಟ್ಟ ಇನ್ನೊಬ್ಬ ತಲಿ ಇವು ಜಾತ್ರೆ ತೇರಿ ಹಿಂದೆ ಮಂದಿ ನೋಡ್ಯಾನ್ರಿ ಅವ ರೋಡ್ನಾಗ ನೋಡ್ಯಾನ್ರಿ ನಾನು ಮಿರ್ಚಿ ಕರಿಯೋದು ನೋಡಿ ತಲೆ ಕೆಟ್ಟು ಹೋಗ್ಬಿಡ್ತೀರಿ ನನಗೆ ಅಂದವ ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಬಿಡು ಅಂತ ಹೇಳಿದ್ರು ಬಿಟ್ಟು ಕೊಡಲಿಲ್ಲ ಆದ್ರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಅದು ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಬಿಡ್ತೀವಿ ಅಂತ ಮಾತನ್ನು ಹೇಳ್ತಾ ಈಗ ಸದ್ಯ ಮೈಕ್ ಬಿಡ್ತೀನಿ ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಇಷ್ಟ ಅದು ಅದರಿಷ್ಟ ಆ ಇಷ್ಟ ಗುರು ಅಪ್ಪರು ಮನಸ್ಸಿಗೆ ಬಂದು ನಮಗೆ ಕೊಟ್ಟಾರ ನನಗೆ ತುಂಬ ಹೃದಯದ ಅಭಿನಂದನೆಗಳು ಈಗಿನ ಜಗತ್ತು ಕಾಲಲ್ಲಿ ಮೆಟ್ಟಲಿಕ್ಕೆ ಚಿಂತಿಲ್ಲ ಮೊಬೈಲ್ನಾಗ ನೆಟ್ ಇರಬೇಕು ನೆಟ್ನಾಗ 2G ಇರಬೇಕು 3G ಇರಬೇಕು 4G ಇರಬೇಕು 5G ಇರಬೇಕು ಆದರೆ ಈ ವೇದಿಕೆ ಮುಖಾಂತರ ಹೇಳಿದಿಷ್ಟೇ ರೈತ ಕೊಡ್ತಕ್ಕಂಥ ಗಂಜಿ ಬೇಕು ದೇಶ ಕಾಯಕ್ಕೆ ಫೌಜಿ ಬೇಕು ಮತ್ತೆ ನಮ್ಮೆಲ್ಲರನ್ನ ಕಾಯಕ್ಕೆ ನಮ್ಮ ಅಪ್ಪಾಜಿ ಗೋಸಿದಪ್ಪಾಜಿ ಅವ್ರು ಬೇಕು ಅಂತ ಹೇಳ್ತಾ ನಾನು ತುಂಬ ಹೃದಯದ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ